ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕಾನಹೊಸಹಳ್ಳಿ ತಂದೇತಿ ಎನ್.ಟಿ. ಬೊಮ್ಮಣ್ಣ ಅವರ ಸ್ಮರಣಾರ್ಥ ಪುತ್ರ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಸಾವಿರಾರು ಜನ ಭಾಗಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿಯ ವಿದ್ಯಾನಿಕೇತನ ಶಾಲಾವರಣದಲ್ಲಿ ಕೂಡ್ಲಿಗಿ ಮಾಜಿ ಶಾಸಕರು ಹಾಗೂ ದಿವಂಗತರೂ ಆದ ಎನ್.ಟಿ. ಬೊಮ್ಮಣ್ಣನವರ ಸ್ಮರಣಾರ್ಥವಾಗಿ ಅವರ ಪುತ್ರ ಹಾಗೂ ಕ್ಷೇತ್ರದ ಹಾಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಮೇ 24ರಂದು ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಕಣ್ಣಿನ ಆಸ್ಪತ್ರೆ ಹಾಗೂ ದಿವಂಗತರು ಹಾಗೂ ಮಾಜಿ ಶಾಸಕ ಎನ್.ಟಿ. ಬೊಮ್ಮಣ್ಣರವರ ಅಭಿಮಾನಿಗಳ ಬಳಗ ಮತ್ತು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅಭಿಮಾನಿ ಬಳಗದ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ಕಣ್ಣಿನ ತಜ್ಞರಿಂದ ಕಣ್ಣು ತಪಾಸಣಾ ಶಿಬಿರ ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದರು. ಶಿಬಿರದಲ್ಲಿ 2,000ಕ್ಕೂ ಅಧಿಕ ಜನರು ವಿವಿಧ ಅನಾರೋಗ್ಯ ಕಾರಣಕ್ಕೆ ಆರೋಗ್ಯ ತಪಾಸಣೆಗೊಳಗಾದರು. ಕಣ್ಣಿನ ತಜ್ಞರು ಮೊದಲ್ಗೊಂಡು ವಿವಿಧ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯವರು ಇದ್ದರು. ಶಿಬಿರದ ಸ್ವಯಂ ಸೇವಕರು ಹಾಗೂ ಶಾಸಕರ ಕಚೇರಿ ಸಿಬ್ಬಂದಿಯವರು, ಗ್ರಾಮದ ಶಾಸಕರ ಅಭಿಮಾನಿಗಳು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಯಶಸ್ವಿಯಾಗಿಸಿದ್ದರು. ಶಿಬಿರದಲ್ಲಿ ಒಟ್ಟು 2,000ಕ್ಕೂ ಅಧಿಕ ಜನರು ತಪಾಸಣೆಗೊಳಗಾದರು. 500ಕ್ಕೂ ಹೆಚ್ಚು ಜನರನ್ನು ವಿವಿಧ ಕಾರಣಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಪಡುವಂತೆ ರೋಗಿಗಳಿಗೆ ಶಿಫಾರಸು ಮಾಡಿದರು. ಈ 500 ಜನರಿಗೂ ಶಾಸಕರು ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ದೊರಕಿಸಿಕೊಡಲಿದ್ದಾರೆ ಮತ್ತು ಅವರೆಲ್ಲರಿಗೂ ಉಚಿತವಾಗಿ ಅಗತ್ಯ ಔಷಧ ಚಿಕಿತ್ಸೆ ಸೇವೆ ನೀಡಲಿದ್ದಾರೆ. ಶಿಬಿರದಲ್ಲಿ ತಪಾಸಣೆಗೊಳಗಾದ ಸಾವಿರಾರು ಜನರಿಗೆ ಅಗತ್ಯವಿರುವ ಉಚಿತ ಔಷಧ ಹಾಗೂ ಚಿಕಿತ್ಸಾ ನೆರವನ್ನು ಶಾಸಕರು ನೀಡಿದ್ದಾರೆ. ಶಿಬಿರದಲ್ಲಿ ಮಕ್ಕಳಾದಾಯಕಿ 100 ಮಹಿಳೆಯರು, ವೃದ್ಧರು ಸೇರಿದಂತೆ ಸಾವಿರಾರು ಜನರು ಉಚಿತವಾಗಿ ತಪಾಸಣೆಗೊಳಗಾದರು. ಕಾನಹೊಸಹಳ್ಳಿಯ ಮುಖಂಡರು, ಸ್ಥಳೀಯ ಆಡಳಿತಾಧಿಕಾರಿಗಳು ಹಾಗೂ ಸಿಬ್ಬಂದಿ, ನೆರೆಹೊರೆ ಗ್ರಾಮಗಳ 100 ಗ್ರಾಮಸ್ಥರು, ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆಗೊಳಗಾದರು. ಕಣ್ಣಿನ ತಜ್ಞರು ಹಾಗೂ ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಮುಖ್ಯಸ್ಥರು ಹಾಗೂ ಶಾಸಕರ ಮಡದಿಯರಾದ ಡಾಕ್ಟರ್ ಶ್ರೀಮತಿ ಪುಷ್ಪಾ ಎನ್.ಟಿ. ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ತುಮಕೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಗಳಿಂದ ಆಗಮಿಸಿದ್ದ ಹೃದಯ, ಎಲುಬು ಮೂಳೆ, ಸ್ತ್ರೀ ಹಾಗೂ ಮಕ್ಕಳ ತಜ್ಞರು ಸೇರಿದಂತೆ 10 ನುರಿತ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯವರು ಶಿಬಿರದಲ್ಲಿ ತಪಾಸಣೆ ಮಾಡಿದರು. ಅಕ್ಷರ ಐ ಫೌಂಡೇಶನ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಶಿಬಿರ ಯಶಸ್ಸಿಗೆ ಕಾರಣರಾದರು. ವಿದ್ಯಾನಿಕೇತನ ಶಾಲಾ ಮುಖ್ಯಸ್ಥರಾದ ಕಾನಾಮಡಗು ಶಶಿಧರ ಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ. ನರಸಪ್ಪ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ಗ್ರಾಮದ ಸ್ಥಳೀಯ ಮುಖಂಡರು, ಸ್ಥಳೀಯ ಆಡಳಿತದವರು, ಗ್ರಾಮದ ಮುಖಂಡರು, ಪ್ರಮುಖರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಭಾಗವಹಿಸಿದ್ದ ಸಾವಿರಾರು ಜನರಿಗೆ ಹಾಗೂ ಸಾರ್ವಜನಿಕರಿಗೆ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ವ್ಯವಸ್ಥೆ ಮಾಡಿದ್ದರು. ಕಾನಹೊಸಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಮತ್ತು ತಾಲೂಕಿನ ನೆರೆಹೊರೆ ತಾಲೂಕುಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ವಿಭಾಗಕ್ಕೆ ಕಳಿಸ್ತಾರೆ. ಎಲ್ಲರೂ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಸಾಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಹಾಗೂ ಇವ ನಮ್ಮ ಅನಿಸಿದರೆ ಅಂತ ಕೂಡಲ ಸಂಗಮ ದೇವ, ಆ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಅವರ ಶ್ರೀಮತಿ ಪುಷ್ಪಾ ಅವರಿಗೂ ಮತ್ತು ನರಸಪ್ಪ ಸಾಹೇಬರಿಗೂ, ವೇದಿಕೆ ಮೇಲೆ ಕುಂತಂಥ ಎಲ್ಲ ಹಿರಿಯ ಮುಂದೆ ಕುಂತಂಥ ಶಿಬಿರಾರ್ಥಿಗಳು, ನಮ್ಮ ಎಲ್ಲ
ಸ್ನೇಹಿತರಿಗೂ ಬಂಧುಗಳಿಗೂ ನಮಸ್ಕಾರಗಳು. ವಿಶೇಷವಾಗಿ 2022ರಲ್ಲಿ ಕೂಡ ಎನ್ ಟಿ ಬೊಮ್ಮಣ್ಣವರು ಜೀವಂತವಾಗಿದ್ದರು. ಆ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಡಾಕ್ಟರ್ ವಿನು ಅವರು ಈ ಕ್ಷೇತ್ರದಕ್ಕೆ ಟಿಕೆಟ್ಗೋಸ್ಕರ ಇದ್ದಿಲ್ಲ, ಜನರು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಪುಷ್ಪಾರ್ಚನೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಿವಂಗತ ಎನ್ ಟಿ ಬೊಮ್ಮಣ್ಣವರು ಕೂಡ ಈ ಒಂದು ಸಂಪ್ರದಾಯವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ಈ ಒಂದು ವೈದ್ಯರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ತಪಾಸಣಾ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಸನ್ಮಾನ್ಯ ವೈದ್ಯರುಗಳು ಅವರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. PSI ಅವರು ಸಿದ್ದರಾಮ ಬಿರ್ಗಾಣವರು ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಗ ಈ ಒಂದು ఇక్కడ ఇంకో స్వల్పమ్మ అమ్మ మేడం ಇಲ್ಲ ಫೋಕಸ್ ಹಿಂಗ ಅಕ್ಷರ ಕನ್ನಡ ಜನರಿಗೋಸ್ಕರ, ಈ ಭಾಗದ ಜನರಿಗೆ, ಈ ಕ್ಷೇತ್ರದ ಜನರಿಗೆ
ಹಗಲಿರುಳು ದುಡಿದು ಎಲ್ಲ ಭಾಗದಲ್ಲಿ, ಇದೇ ಭಾಗದಲ್ಲಿ ಆಗಿದೆ, ಎಲ್ ಕ್ಯಾಂಪು ಉಜ್ಜಿನಿ ಭಾಗದಲ್ಲಿ ಆಗಿದೆ, ಗುಡೇಕೋಟೆ ಭಾಗದಲ್ಲಿ ಆಗಿದೆ, ಎಲ್ಲ ಭಾಗದಲ್ಲಿ ಮಾಡ್ತಾರೆ. ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲ ಆಸ್ಪತ್ರೆಗೂ ಕೂಡ, ಸರ್ಕಾರಿ ಆಸ್ಪತ್ರೆಗೂ ಕೂಡ ಲಕ್ಷಾನುಗಟ್ಟಲೆ ದುಡ್ಡನ್ನು ತಂದುಕೊಟ್ಟು ಮೇಲ್ದರ್ಜೆಗೆ ಮಾಡಿದ್ದಾರೆ. ಇವತ್ತು ಆಲೂರು ಆಸ್ಪತ್ರೆ ನೋಡ್ಬೋದು ನೀವು, ಅದು ನಮ್ಮ ಊರ ಪಕ್ಕ ಇದೆ. ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಟು ಆಲೂರು ಡೆವಲಪ್ ಆಗಿದೆ, ಹೊಸಳೆ ಆಸ್ಪತ್ರೆ ಆಗಿದೆ, ಚಿಕ್ಕಜೋಳ ಆಗಿದೆ, ಗುಡೇಕೋಟೆ ಆಗಿದೆ, ಕೂಡ್ಲಿಗಿ ಆಗಿದೆ. ಇಂಥ ವ್ಯವಸ್ಥೆಯನ್ನು ನಿಜವಾಗಿ ಕಳಕಳಿ ಇಟ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಇವತ್ತು ನೋಡ್ರಿ, ಒಂದು ಕಣ್ಣು ಚೆಕ್ ಮಾಡಿದ್ರೆ ಸುಮಾರು 1000 ಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಒಂದು ಹಾರ್ಟ್ ಖರ್ಚು ಮಾಡಿದ್ರೆ ಎಷ್ಟಾಗುತ್ತೆ ಅಂತ ವೈದ್ಯರು ಕೂಡ ಬಹಳ ಜನ ಅವರ ಸ್ನೇಹಿತರು ವೈದ್ಯರು ಇದ್ದಾರೆ. ಇವತ್ತು ವಿದೇಶದಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಬಂದು ಈ ಒಂದು ಡಾಕ್ಟರ್ ತಂಡನೇ ಕೂಡ ನಮ್ಮ ಕ್ಷೇತ್ರದಲ್ಲಿ ಜನರು ಸೇವೆ ಮಾಡಬೇಕಂತ ಬಂದಂತ ಆ ಡಾಕ್ಟರ್ ಕೂಡ ನಾನು ಒಂದು ಅಭಿನಂದನೆ ಹೇಳ್ತೀನಿ. ಹಾಗಾಗಿ ನಾನು ಹೆಚ್ಚಿಗೆ ಹೊಗಳ್ತಾ ಹೋಗ್ತಾ ಇಲ್ಲ. ನಿಜವಾಗಿ ಅವ್ರಿಗೆ ಒಂದು ಕಳಕಳಿ ಇದೆ, ಜವಾಬ್ದಾರಿ ಇದೆ. ಎಲ್ಲ ರೀತಿಯಿಂದ ಶಿಕ್ಷಣ ಮತ್ತು ಆರೋಗ್ಯ ಜೊತೆ ಡೆವಲಪ್ಮೆಂಟ್. ಈಗ ತಾನೇ ಹರಿಹರ ಕೆರೆಯಲ್ಲಿ 1 ಕೋಟಿ ರೂಪಾಯಿ ಕೆಲಸ ಹಾಕಿ ಬಂದರಲ್ಲಿ ನೀರಿನ ತೊಂದರೆ ಆಗಿತ್ತು. ಹಗಲಿರುಳು ಕೆಲಸ ಮಾಡ್ತಿದ್ದಾರೆ. ಆ ಭಗವಂತ ಅವರಿಗೆ ಆರೋಗ್ಯ. NT ಬೊಮ್ಮಣ್ಣನವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಹಿರಿಯರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ, ವಿಶೇಷವಾಗಿ ಇವತ್ತು ಕೇವಲ 48 ಗಂಟೆ ಒಳಗೆ ನಾವು ಇಲ್ಲೊಂದು ಕ್ಯಾಂಪ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ದ ದಿವಸದಲ್ಲಿ ಇಷ್ಟೊಂದು ಜನ ನೋಡಿ, ಯಾರು ಇಲ್ಲಿ ಸುಮ್ಮನೆ ಕ್ಯಾಂಪ್ ಮಾಡ್ತಾರೆ ಏನೋ ಬರ್ತಾರೆ ಅಂತ ಬಂದಿಲ್ಲ. ಎಲ್ಲ ನಿಜವಾದ ತುಂಬ ಅವಶ್ಯಕತೆ ಇರೋಂಥ ಆರೋಗ್ಯ ಸೇವಿಸುವಂಥ ಸಾವಿರಾರು ಜನ ಇಲ್ಲಿ ಬಂದಿದ್ದೀರಾ. ಸೊ ಇನ್ನು ಹೆಚ್ಚಿನ ಈ ಸಮಯ ವಹಿಸಿದ ಈಗಾಗಲೇ ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಇದೇನು ಹೊಸದಲ್ಲ. ಈಗಾಗಲೇ 50ಕ್ಕೂ ಹೆಚ್ಚು ಕ್ಯಾಂಪ್ಗಳು ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಎಲ್ಲ ಉಚಿತವಾಗಿ ಔಷಧಿ ಕೊಡುವಂಥದ್ದು ಮತ್ತು ರಾಜ್ಯದ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮ ವೈದ್ಯರ ತಂಡ ಇವತ್ತು ಹೊಸಳ್ಳಿಗೆ ನಮ್ಮ ಆತ್ಮೀಯರಾದಂಥ ಶಶಿನವರ ಇವತ್ತು ಅವ್ರ ಶಾಲೆಯಲ್ಲಿ ಇವತ್ತೊಂದು ಅತ್ಯದ್ಭುತವಾಗಿ ಏರ್ಪಡಿಸಕ್ಕಂಥ ಉಚಿತ ಆರೋಗ್ಯ ಶಿಬಿರ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ವಿನಂತಿಸುತ್ತಾ, ಮತ್ತು ಕೆಲವು ಕಾಯಿಲೆಗಳಿಗೆ ಒಂದು ಮಾತ್ರೆಯಿಂದ ಒಂದು ಔಷಧಿಯಿಂದ ಗುಣ ಆಗೋದಿಲ್ಲ. ಅದಕ್ಕೆ ಸ್ಕ್ಯಾನಿಂಗ್ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಮತ್ತು ಇನ್ನೂ ಏನಾದರೂ ವಿಶೇಷ ಒಂದು ಚಿಕಿತ್ಸೆಗಳು ಮತ್ತು ಇನ್ನೊಂದು ಬೇರೆ ಡಾಕ್ಟರ್ಸ್ದು ಒಂದು ಕನ್ಸಲ್ಟೇಷನ್ ಒಪಿನಿಯನ್ ಬೇಕಾಗ್ತದೆ. ಅಂಥದ್ದನ್ನ ನಾವೆಲ್ಲ ಬರ್ಕೊಳ್ತೀವಿ. ಸರಿಯಾದ ನಂಬರನ್ನು, ಫೋನ್ ನಂಬರನ್ನು ನೀವು ದಯವಿಟ್ಟು ಕೊಡಬೇಕಂತೇಳಿ ನಿಮ್ಮೆಲ್ಲರಿಗೂ ಮನವಿ. ಇಲ್ಲಿ ವಿಶೇಷವಾಗಿ ನಾನಿವತ್ತು ನೆನೆಸ್ಬೇಕಂತಂದರೆ ನನ್ನ ಬಾಲ್ಯ ಸ್ನೇಹಿತ, ನನ್ನ PUC ಕ್ಲಾಸ್ಮೇಟ್, ನಾನು ಸಂತೋಷ್ ಲಾಡ್ ಅವರು, ದುರ್ಬಸನಗೌಡ ಅಂತ ಹೇಳ್ಬಿಟ್ಟು ಇವರು ಡಾಕ್ಟರು, ಇವರು ಸರ್ಜನ್ ಮತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟು, ಬಳ್ಳಾರಿ ವಿಮ್ಸ್ ಅಲ್ಲಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ. ಒಂದು ಸಣ್ಣ ಹುಡುಗನಿಗೂ ಏನಾದರೂ ಸಮಸ್ಯೆ ಇದೆ ಅಂತಂದ್ರೆ ನನ್ನ ನಂಬರ್ ಕೊಡುವ ಎಂಟಿ, ನಾನು ಮಾತಾಡ್ತೀನಿ ಅಂತೇಳಿ ನನ್ನ 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಜವಾಬ್ದಾರಿ ತಗೊಂಡು ಇವತ್ತು ಇವರು ನಮ್ಮ ತಾಲೂಕಿನಲ್ಲಿ ಯಾರೇ ಹೋಗ್ಲಿ ನಮ್ಮ ಬಳ್ಳಾರಿ ವಿಮ್ಸ್ ಅಲ್ಲಿ ಇವತ್ತು ಜವಾಬ್ದಾರಿ ತಗೊಂಡು ಉತ್ತಮ ಚಿಕಿತ್ಸೆ ಕೊಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನಿಮ್ಮ ಮನೆ ಬಾಗಿಲು ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಂದು ತುಂಬಾ ಉತ್ತಮ ತಂಡ. ಇನ್ನೊಂದು ಬೆಂಗಳೂರಿಂದ ಎಲ್ಲ ವಿಕ್ಟೋರಿಯಾದಿಂದ ಮತ್ತೆ BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ, ಇನ್ನೂ ಉತ್ತಮ ಆಸ್ಪತ್ರೆಗಳಿಂದ MS ರಾಮಯ್ಯದಿಂದನೂ ಇನ್ನು ಕೇವಲ 5 ನಿಮಿಷದಲ್ಲಿ ಇನ್ನೂ ಒಂದು ದೊಡ್ಡ ಡಾಕ್ಟರ್ ತಂಡ ಕೂಡ ಬರ್ತಾ ಇದ್ದಾರೆ. ನೀವೆಲ್ಲ ಈ ಒಂದು ನಮ್ಮ ಉಚಿತ ಆರೋಗ್ಯ ಶಿಬಿರಗಳ ಒಂದು ಸೌಲಭ್ಯವನ್ನು ಪಡ್ಕೊಂಡು ನೀವೆಲ್ಲ ಆರೋಗ್ಯವಂತರಾಗಬೇಕು, ನೀವೆಲ್ಲ ಶಾಂತಿ ಸುಖ ನೆಮ್ಮದಿಯಿಂದ ಬಾಳ್ಬೇಕು ಅನ್ನೋದು ನನ್ನ ಮನದಾಳದ ಮಾತು. ನೋಡಿ, ಇವತ್ತು ವಾತಾವರಣ ಕೂಡ ಎಷ್ಟು ಚೆನ್ನಾಗಿದೆ, ಮಳೆ ಬಂದಿದೆ. ಎಲ್ಲ ಈ ಒಂದು ಸೌಲಭ್ಯನೂ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ತುಂಬ ಜನ ಕಾಯ್ತಾ ಇದ್ದಾರೆ, ಹೆಚ್ಚು ಭಾಷಣ ಮಾಡೋದು ಬೇಡ. ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ
ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಅವರು ಎಲ್ಲ ರೀತಿಯಿಂದ ಬರೀ ಅಭಿವೃದ್ಧಿ ಕಡೆಗೆ ಒಂದೇ ಅಲ್ಲ, ಶಿಕ್ಷಣ ಆರೋಗ್ಯದ ಕಡೆ ಕೂಡ ಅಷ್ಟೇ ಒಂದು ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನ ಮಾಡುವಲ್ಲಿ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲಿ ಈ ಒಂದು ಮನೆಗೆ ಶಾಸಕರು ಮನೆ ಬಾಗಿಲಿಗೆ ಸರ್ಕಾರ ಅನ್ನೋ ಒಂದು ಕಾರ್ಯಕ್ರಮ ಅದು ವಿನೂತನ ಕಾರ್ಯಕ್ರಮ. ಯಾವ ಕ್ಷೇತ್ರದಲ್ಲೂ ಯಾವ MLAಗಳು ಕೂಡ ಮಾಡದೇ ಇರತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ತಾಲೂಕು ಮಟ್ಟಕ್ಕೆ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆಸಿ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿ ಒಂದು ಅವರಿಗೆ ಸಮಸ್ಯೆ